ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಸುರೇಶ್. ಧರ್ಮಸ್ಥಳದ ಭಾಗದಲ್ಲಿ ನಿಗೂಢ ಶವಗಳನ್ನು ನಿಗೂಢ ಸಾವು ಮತ್ತು ಸಾಮೂಹಿಕವಾಗಿ ಶವಗಳನ್ನು ಹೂತು ಹಾಕಿರುವ ಪ್ರಕರಣ. ಮತ್ತು ಅಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರುವ, ಕೊಲೆ ಆಗಿರುವ ಪ್ರಕರಣ, ಒಂದು ದೊಡ್ಡ ಹತ್ಯಾಕಾಂಡ ನಡೆದಿರುವಂಥ ಒಂದು ಅನುಮಾನಾಸ್ಪದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನ್ನ ಅಂತಿಮ ವರದಿಯನ್ನು, ಧರ್ಮಸ್ಥಳ ರಹಸ್ಯದ ಅಂತಿಮ ವರದಿಯನ್ನು ಈಗ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸಿದೆ. ನಿಜಕ್ಕೂ ಇದೊಂದು ಒಳ್ಳೆಯ ಒಂದು ದೊಡ್ಡ ಬೆಳವಣಿಗೆ ಅಂತಲೇ ಹೇಳ್ಬೋದು. ಬಹಳ ಕುತೂಹಲದಿಂದ ಕಾಯ್ತಾ ಇದ್ದರು. ಹತ್ತತ್ರ 1 ವರ್ಷ ಆಯಿತು. ಏನಾಗ್ತಾ ಇದೆ ಅಲ್ಲಿ? ಚಿನ್ನಯ್ಯ ಅನ್ನುವಂತಹ ಒಬ್ಬ ನೈರ್ಮಲ್ಯ ಒಂದು ಸ್ವಚ್ಛ ಮಾಡುವ ಒಬ್ಬ ನೌಕರ, ಆ ಭಾಗದಲ್ಲಿ ಆ ಒಂದು ಧಾರ್ಮಿಕ ಕೇಂದ್ರದ ಸ್ವಚ್ಛತಾ ನೌಕರ, ಆ ನೌಕರ ತಾನು ಬರೆದಿದ್ದಂತಹ ಪತ್ರ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಪತ್ರ ಬರೆದಿರ್ತಾರೆ. ನಾನು ಅಲ್ಲಿ ನೌಕರನಾಗಿ 1994ರಿಂದ 2014ರವರೆಗೂ ನಾನು ಅಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಒಂದಷ್ಟು ಶವಗಳನ್ನು ಹೂತಾಕಿದ್ದೇನೆ. ಆ ಶವಗಳು ಕೊಲೆಯಾಗಿರುವ ಅಥವಾ ಅನುಮಾನಾಸ್ಪದ ಸಾವನ್ನು ಪಡೆದಿರುವ, ಅವು ನ್ಯಾಚುರಲ್ ಡೆತ್ತು ಅಂತ ನನಗೆ ಅನಿಸ್ತಾ ಇಲ್ಲ. ಜೊತೆಗೆ ಒಂದಷ್ಟು ಮಹಿಳೆಯರ, ಒಂದಷ್ಟು ಬಾಲಕಿಯರ ಮೇಲೆ ಶವವನ್ನು ಮತ್ತು ಆ ಬಾಲಕಿಯರ ಮೇಲೆ ದೌರ್ಜನ್ಯ ನಡೆದಿರುವ ಸಾಧ್ಯತೆಗಳನ್ನು ಕೂಡ ಪ್ರಸ್ತಾಪಿಸಿ ಬಹಳ ಒಂದು ತುಂಬ ಆಘಾತಗೊಳಿಸುವ, ಬೆಚ್ಚಿ ಬೀಳಿಸುವ ವಿಚಾರಗಳ ಸವಿಸ್ತಾರವಾದ ವಿವರವನ್ನು ಪತ್ರದಲ್ಲಿ ಬರೆದು, ಯಾರಿಗೆ ಸಾಮಾನ್ಯರಿಗೆ ಬರೆದದ್ದಲ್ಲ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಪತ್ರ ಬರೆದು ಏನೆಲ್ಲ ಆಯಿತು, ಎಲ್ಲೆಲ್ಲಿ ಹೂತಾಕಿದ್ದೆ, ಏನು ಕೆಲಸ ಮಾಡ್ತಾಯಿದ್ದೆ, ನನಗೆ ಯಾವ ರೀತಿ ಹೇಳೋರು ಕೇಂದ್ರದವರು, ಆ ಕೇಂದ್ರದವರು ಕೊಟ್ಟ ಸೂಚನೆಯನ್ನು ನಾನು ಹೆಂಗೆ ಪಾಲನೆ ಮಾಡ್ತಾಯಿದ್ದೆ, ಕೆಲವೊಂದು ಸಲ ಶಾಲಾ ಬಾಲಕಿಯರ ಶವವೂ ಕೂಡ ಸಿಗ್ತಾಯಿತ್ತು, ಅಲ್ಲಿ ಬ್ಯಾಗ್ ಕೂಡ ಇರ್ತಾಯಿತ್ತು ಅನ್ನುವಂಥ ವಿಚಾರವನ್ನು ಕೂಡ ಆಘಾತ ಬೆಚ್ಚಿ ಬೀಳಿಸುವಂಥ ಒಂದು ವಿವರವನ್ನು ಪತ್ರದಲ್ಲಿ ಬರೆದು ದೊಡ್ಡ ಗಮನವನ್ನು ಸೆಳೆದಿದ್ದರು. ಮತ್ತು ಎಂಥ ಕೆಟ್ಟ ವ್ಯವಸ್ಥೆಯಪ್ಪ ಅಂತ ನಾವೆಲ್ಲ ನಾಗರಿಕ ಸಮಾಜ ಆಘಾತಗೊಂಡಿತ್ತು. ಕೊನೆಗೆ ಒಂದು ಬುರುಡೆನೂ ಕೂಡ ಅವ್ರು ತೆಗೆದುಕೊಂಡು ಬಂದಿದ್ದರು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೋಚ್ಚ ನ್ಯಾಯಾಲಯದ ಗಮನಕ್ಕೂ ಇದು ಹೋಯಿತು. ಆಮೇಲೆ ರಾಜ್ಯ ಸರ್ಕಾರ ಇದನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ಆ ಭಾಗದಲ್ಲಿ ಸಾಮೂಹಿಕ ಹತ್ಯಾಕಾಂಡ ನಡೆದಿರುವ ಅನುಮಾನವನ್ನು ವ್ಯಕ್ತಪಡಿಸಿ SITನ ರಚನೆ ಮಾಡುತ್ತೆ. ರಚನೆ ಮಾಡಿ ಅಂತೇಳಿ ಮಹಿಳಾ ಆಯೋಗ ಪತ್ರ ಬರೆಯುತ್ತೆ ಸರ್ಕಾರಕ್ಕೆ. ಅದರ ಅನ್ವಯ SIT ರಚನೆ ಆಗುತ್ತೆ. ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ SIT ಟೀಮಲ್ಲಿ ತನಿಖೆಯನ್ನು ಶುರು ಮಾಡುತ್ತೆ. ಆ ತನಿಖೆಯಲ್ಲಿ ಆ ಭಾಗದಲ್ಲಿ ಬಂಗ್ಲೆಗುಡ್ಡದ ಆಸುಪಾಸು ಮತ್ತು ಬಂಗ್ಲೆಗುಡ್ಡದ ಎತ್ತರದ ಪ್ರದೇಶದಲ್ಲಿ ಯಾಕೆ ಹೆಚ್ಚಿನ ಶವಗಳನ್ನು ನಿಗೂಢವಾಗಿ ಸಾವನ್ನಪ್ಪಿರುವ ಶವಗಳನ್ನು ಅಷ್ಟು ಎತ್ತರಕ್ಕೆ ಹೋಗಿ ಯಾಕೆ ಅವರು ಅಂತ್ಯ ಸಂಸ್ಕಾರ ಮಾಡಿದ್ರು ಅನ್ನುವಂಥ ವಿಚಾರ. ಮತ್ತು ಎಲ್ಲ ಒಟ್ಟು ಚಿನ್ನಯ್ಯ ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲೆಲ್ಲ ಗುಂಡಿಗಳನ್ನು ಅಗೆದು, ಆ ಗುಂಡಿಯನ್ನು ಅಗೆಯುವಾಗ ಸಿಕ್ಕಂಥ ಮೂಳೆಗಳು, ಅಸ್ಥಿಪಂಜರಗಳು, ಬುರುಡೆಗಳು, ಆ ಮಣ್ಣಿನ ಸ್ಯಾಂಪಲ್ಸ್, ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನು SIT ಅಧಿಕಾರಿಗಳು ಕಲೆಕ್ಟ್ ಮಾಡಿದರು. ಕೊನೆಗೆ ಬಂಗ್ಲೆಗುಡ್ಡ ಅನ್ನೋದು ಒಂದು ರೀತಿ ಸಾವಿನ ಗುಡ್ಡ ಅನ್ನೋ ರೀತಿಯಲ್ಲಿ ಅದು ಕುಖ್ಯಾತಿಯನ್ನು ಪಡೆಯುವ ಮಟ್ಟಕ್ಕೆ ಅಲ್ಲಿ ಶವಗಳನ್ನು ಹೂತು ಹಾಕಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಬೆಳಕಿಗೆ ಬಂದವು. ಕೊನೆಗೆ ಆ ಸಿಕ್ಕಂಥ ಮೂಳೆಗಳು, ಅಸ್ಥಿಪಂಜರಗಳು, ಬುರುಡೆಗಳು ಅವೆಲ್ಲವನ್ನು ಕೂಡ FSLಗೆ SIT ಕಳಿಸಿತು. FSLಗೆ ಕಳಿಸಿದ ನಂತರ ಆ ವರದಿ ಕೂಡ SIT ಕೈಗೆ ತಲುಪಿತು. ಒಟ್ಟು ಎಲ್ಲ ಆ್ಯಂಗಲಲ್ಲೂ ಕೂಡ ತನಿಖೆಯನ್ನು ಮಾಡಿ, ಮಾಹಿತಿಯನ್ನು ಸಂಗ್ರಹಿಸಿ, ಎವಿಡೆನ್ಸನ್ನು ದಾಖಲಿಸಿ, ಮತ್ತು ಮಿಸ್ಸಿಂಗ್ ಆದವರು ಕೆಲವರೆಲ್ಲ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಆ ಒಂದು ವರ್ಷದಲ್ಲಿ ಇಂಥ ವರ್ಷದಲ್ಲಿ ನಮ್ಮರು ಕಾಣೆಯಾಗಿದ್ದರು, ಅವ್ರದ್ದೇನಾದರೂ ಶವ ಅಲ್ಲಿ ಸಿಕ್ಕಿದೆಯಾ, ಮೂಳೆ ಸಿಕ್ಕಿದೆಯಾ ಅನ್ನುವಂಥ ವಿಚಾರಗಳು. ಕೊನೆಗೆ ಕಾಣೆಯಾದವರ ಕುಟುಂಬಸ್ಥರ DNA ಚೆಕ್ಕು ಮತ್ತು ಆ ಸಿಕ್ಕಂಥ ಮೂಳೆಗಳ DNA ಪರೀಕ್ಷೆ ಮಾಡುವ ಒಂದು ವಿಚಾರಗಳು ಕೂಡ ನಡೀತು ಅಂತ ನಮಗೆ ಮಾಹಿತಿ ಸಿಕ್ಕಿರುವಂಥದ್ದು.
ಸೊ ಈ ಎಲ್ಲ ಮಾಹಿತಿಗಳನ್ನು ಆಧರಿಸಿ ತುಂಬ ಕುತೂಹಲದಿಂದ ಮತ್ತು ಒಂದು ವೇಳೆ ಹತ್ಯಾಕಾಂಡ ಆಗಿದ್ದರೆ ಅವರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಜನಾಗ್ರಹದ ಸಂದರ್ಭದಲ್ಲಿ ಬರೋಬ್ಬರಿ 7,000 ಪುಟಗಳ ವರದಿ 7,000 ಪುಟಗಳ ವರದಿಯನ್ನು SIT ನ್ಯಾಯಾಲಯಕ್ಕೆ ಸಲ್ಲಿಸಿದೆ. 7,000 ಪುಟಗಳು ಅಂತಂದರೆ ಎಷ್ಟೆಷ್ಟು ಡೀಟೇಲಿಂಗ್ ಇರುತ್ತೆ, ಯಾವ್ಯಾವ ವಿಚಾರ, ಯಾವ್ಯಾವ ಪ್ರಕರಣ, ಯಾವ್ಯಾವ ಡೆಡ್ ಬಾಡಿ, ಅದು ಕೊಲೆನೋ ನ್ಯಾಚುರಲ್ ಡೆತ್ತು, ಏನಾಗಿತ್ತು, ಅದರ ವಿವರ, ಮತ್ತು ಅವರು ಕಲೆ ಹಾಕಿದ ಮಾಹಿತಿ, ಮತ್ತು FSL ವರದಿ, ಪೊಲೀಸರ ತನಿಖಾ ಆಯಾಮಗಳು, ದೊಡ್ಡ ಒಂದು ಬ್ರಹ್ಮಾಂಡವೇ ಇರುತ್ತೆ ಈ ತನಿಖೆಯಲ್ಲಿ. ಈಗ ಬಹಿರಂಗಗೊಳ್ಳಬೇಕಾಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ, ಇದ್ರ ಮಧ್ಯೆ ಏನು ಚಿನ್ನಯ್ಯ ಹೇಳಿದ್ನಲ್ಲ, ನಾನು ಅಲ್ಲಿಗೆ ಹೋಗಿದ್ದೆ, ಅದೆಲ್ಲ ಗುಂಡಿ ತೋರಿಸ್ತೀನಿ, ನಾನೆಲ್ಲ ಈ ಥರದ ಶವಗಳನ್ನು ಹೂತಾಕಿದ್ದೆ ಅನ್ನುವಂಥ ಚಿನ್ನಯ್ಯ ಇತ್ತೀಚೆಗೆ ಯೂ ಟರ್ನ್ ಹೊಡೆದಿದ್ರು, ಉಲ್ಟಾ ಹೊಡೆದಿದ್ರು. ಸೊ ಟರ್ನ್ ಯಾಕೆ ಹೊಡೆದ್ರು ಅದು ಕೂಡ ಎನ್ಕ್ವೈರಿ ಆಗುತ್ತೆ. ಪ್ರಾರಂಭದಲ್ಲಿ ಇದೇ ಚಿನ್ನಯ್ಯ 164 ಸ್ಟೇಟ್ಮೆಂಟನ್ನು ನ್ಯಾಯಾಲಯಕ್ಕೆ ಕೊಟ್ಟಿರ್ತಾರೆ. ನ್ಯಾಯಾಲಯಕ್ಕೆ 164 ಸ್ಟೇಟ್ಮೆಂಟ್ ಕೊಟ್ಟರೆ ಅದೇನು ಸುಮ್ಮನೆ ತಮಾಷೆ ಸ್ಟೇಟ್ಮೆಂಟ್ ಆಗಲ್ಲ, ಅದು ನ್ಯಾಯಾಧೀಶರೇ ಆ ಸ್ಟೇಟ್ಮೆಂಟನ್ನು ತೆಗೆದುಕೊಳ್ತಾರೆ. ಹಾಗೆ ಸ್ಟೇಟ್ಮೆಂಟ್ ಕೊಟ್ಟಂಥ ಚಿನ್ನಯ್ಯ ಉಲ್ಟಾ ಹೊಡಿತಾರೆ ಅಂತಂದರೆ ಅದರ ಮೇಲೆ ಪ್ರಭಾವ ಬೀರಿದವ್ರು ಯಾರು, ಅದು ಕೂಡ ತನಿಖೆ ನಡೆಯುತ್ತೆ. ಸೊ ನಿನ್ನೆ ಏನು SIT ತಂಡ ನ್ಯಾಯಾಲಯಕ್ಕೆ 7,000 ಪುಟಗಳ ವರದಿ ಮತ್ತು ಅಲ್ಲಿ ಸಿಕ್ಕಂಥ ಸ್ಯಾಂಪಲ್ಸು, ಅಲ್ಲಿ ಸಿಕ್ಕಂಥ ಎಲ್ಲ ರೀತಿಯ ಡಾಕ್ಯುಮೆಂಟ್ಸು, ಎಲ್ಲ ರೀತಿಯ ಸಾಕ್ಷಿಗಳನ್ನು ಕೂಡ ಪ್ಯಾಕ್ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸಿದೆ. ನ್ಯಾಯಾಲಯದಲ್ಲಿ ಈ ಚಿನ್ನಯ್ಯ ಕೂಡ ಹಾಜರಿದ್ದರು, SIT ಅಧಿಕಾರಿಗಳು ಕೂಡ ಹಾಜರಿದ್ದರು, ಚಿನ್ನಯ್ಯ ಪತ್ನಿ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟವರೆಲ್ಲ ಕೂಡ ಹಾಜರಿದ್ದರು. ಇವತ್ತು ಇನ್ನೊಂದು ಮುಖ್ಯವಾದ ಬೆಳವಣಿಗೆ ಏನು ಅಂದರೆ, ಪ್ರಣವ್ ಮೊಹಂತಿಯವರು, ಯಾಕೆಂದರೆ ಅವರು SITಯ ಟೀಮ್ನ ಲೀಡ್ರ್ ಆಗಿದ್ದರು, ಆ ಒಂದು ಎನ್ಕ್ವೈರಿ ನಡೆಸುವಂಥ ಸಂದರ್ಭದಲ್ಲಿ ಇವತ್ತು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ. CM ಡೆಲ್ಲಿಗೆ ಹೋಗುವಂಥ ಒಂದು ತರಾತುರಿಯಲ್ಲಿದ್ದರು. ಸೊ ಏರ್ಪೋರ್ಟ್ಗೆ ಹೋಗುವಂಥ ಸಂದರ್ಭದಲ್ಲೇ ಕಾರಲ್ಲಿ ಅವ್ರ ಜೊತೆಗೆ ಹೋಗಿ ಒಂದು ಮುಖ್ಯವಾದ ಮಾತುಕತೆಯನ್ನು ಪ್ರಣವ್ ಮೊಹಂತಿಯವರು ನಡೆಸಿದ್ದಾರೆ. ಏನು ಮಾತಾಡಿದ್ದಾರೆ, ಯಾವ ವಿಚಾರದ ಬಗ್ಗೆ ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳೇನಾದರೂ ಆ ವರದಿಯಲ್ಲಿ ಏನಿದೆ, ಏನಾದರೂ ಗಂಭೀರವಾದಂಥ ವಿಚಾರಗಳಿದ್ದಾವೆ ಅನ್ನೋ ಮಾಹಿತಿ ಏನಾದರೂ ಪಡ್ಕೊಂಡ್ರ ಗೊತ್ತಿಲ್ಲ. ಒಟ್ಟು ಭೇಟಿ ಅಂತೂ ಆಗಿದ್ದಾರೆ. ಯಾಕಂದರೆ ಭೇಟಿ ಇದು ಬಹಳ ಗಂಭೀರವಾದಂಥ ಪ್ರಕರಣ ಆಗಿದೆ. ಸ್ನೇಹಿತರೆ, ನಿಜವಾಗಲೂ SIT ಅಧಿಕಾರಿಗಳಿಗೆ ಒಂದು ಸ್ವತಂತ್ರವಾಗಿ ತನಿಖೆ ನಡೆಸೋದಕ್ಕೆ ಅಲ್ಲಿ ಅವಕಾಶವನ್ನು ಕೊಟ್ಟು ಅಲ್ಲಿ ದಕ್ಷವಾಗಿ ತನಿಖೆ ಆಗಿದ್ದರೆ ಖಂಡಿತ ನ್ಯಾಯ ಸಿಗುತ್ತೆ. ಬಹುಶಃ ಅಲ್ಲಿರುವಂಥ ದಕ್ಷ ಅಧಿಕಾರಿಗಳು ತುಂಬ ಚೆನ್ನಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅಂತ ಒಂದು ಆಶಾಭಾವನೆಯನ್ನು ಇಟ್ಟುಕೊಳ್ಳೋಣ. ಆಮೇಲೆ ಈಗ ನ್ಯಾಯಾಲಯದ ಗಮನಕ್ಕೆ ಹೋಗಿದೆ. ನ್ಯಾಯಾಲಯವು ಕೂಡ ಅದನ್ನು ನೋಡುತ್ತೆ, ಏನಾಗಿದೆ ಏನು ಎತ್ತು ಅಂತೇಳಿ ಅದನ್ನು ಕೂಡ ಪರಿಶೀಲನೆ ಮಾಡುತ್ತೆ. ಅದರ ಬಗ್ಗೆ ಟ್ರಯಲ್ಸು, ಅದು ಕಾನೂನಿನ ಪ್ರಕ್ರಿಯೆಗಳು ನಡೀತವೆ. ಮತ್ತು ಸರ್ಕಾರಕ್ಕೂ ಈ ವರದಿ ಹೋಗಲೇಬೇಕು, ಗೃಹ ಇಲಾಖೆಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಎಲ್ಲ ಹೋಗುತ್ತೆ. ಈಗ ವರದಿಯನ್ನು ಏನು ನ್ಯಾಯಾಲಯ ತನ್ನ ಪ್ರೋಸೆಸ್ಸನ್ನು ಮುಂದುವರಿಸುತ್ತೆ. ಸರ್ಕಾರದ ಜವಾಬ್ದಾರಿ ಏನು ಅಂದರೆ, ಆ ಒಂದು ಪ್ರಕರಣದ ಒಂದು ವರದಿ, SIT ವರದಿ ಏನನ್ನು ಹೇಳುತ್ತೆ, ಆ ವರದಿಯ ಮುಖ್ಯಾಂಶಗಳೇನು, ಹೈಲೈಟ್ಸ್ಗಳೇನು, ಅಲ್ಲಿ ನೂರಾರು ಕೊಲೆಗಳು ಆಗಿರುವಂಥ ಆರೋಪ, ಹೆಣ್ಣು ಮಕ್ಕಳ ಮೇಲೆ ಅಲ್ಲಿ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ಆಗಿರುವಂಥ ಆರೋಪ, ಅಲ್ಲಿ ನಿಗೂಢವಾಗಿ ಮತ್ತು ಒಂದಷ್ಟು ಜನರನ್ನು ಕೊಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ, ಅದು ನಿಜವೇ ಆಗಿದ್ದರೆ, ಅದು ಒಂದು ದೊಡ್ಡ ಹತ್ಯಾಕಾಂಡವೇ ಆಗಿದ್ದರೆ ಸರ್ಕಾರ ತುಂಬ ಸೀರಿಯಸ್ ಆಗಿ ಆ ಪ್ರಕರಣವನ್ನು ಪರಿಗಣಿಸಿ ಯಾರು ತಪ್ಪಿತಸ್ಥರಿದ್ದಾರೆ, ಈ ಕೊಲೆಗಳು ಒಂದು ವೇಳೆ ಕೊಲೆಗಳಾಗಿದ್ದರೆ ಕೊಲೆಗಳು ಮಾಡಿದವರ್ಯಾರು, ಮಾಡಿಸಿದವರ್ಯಾರು, ಅಲ್ಲಿ ಕೊಲೆಯಾದವರ್ಯಾರು, ಯಾವ ಕಾರಣಕ್ಕೋಸ್ಕರ ಕೊಲೆ ಆದರು, ಅಥವಾ ನ್ಯಾಚುರಲ್ ಆಗಿ ಸತ್ರ, ಏನೋ ಯಾರಾದರೂ ಅವ್ರನ್ನ ಕೊಲೆ ಮಾಡಿದ್ರ ಅಥವಾ ನ್ಯಾಚುರಲ್ ಆಗಿ ಸತ್ರ. ಆದರೆ ಒಂದೇ ಭಾಗದಲ್ಲಿ ಇಷ್ಟೊಂದು ಜನ ಸಾಯೋದಕ್ಕೆ ಕಾರಣವೇ? ಈಗ ಸಿಕ್ಕಿರುವಂಥ ಅಸ್ಥಿಪಂಜರಗಳು ಅವು ಅವ್ರು ಯಾರು, ಆ ಮೂಳೆ ಏನು ಹೇಳುತ್ತೆ, ಅವರ DNA ಏನು, ಅವ್ರ ಕುಟುಂಬದ ಕಥೆ ಏನು, ಅವ್ರು ಎಲ್ಲಿಯವರು, ಯಾಕೆ ಸತ್ರು, ಕೊಲೆ ಯಾಕೆ ಸತ್ರ, ನ್ಯಾಚುರಲ್ ಆಗಿ ಸತ್ರ, ಅಲ್ಲೇ ಯಾಕೆ ಸತ್ರು, ಒಂದು ವೇಳೆ ಹತ್ಯಾಕಾಂಡ ಆಗಿದ್ದರೆ ಯಾಕೆ ಮಾಡಿದ್ರು,
ಆ ಭಾಗದಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಯಾಕೆ ಆಯಿತು? ಚಿನ್ನಯ್ಯ ಯಾಕೆ ಹೇಳ್ದ? ಇಲ್ಲೇನಾದರೂ ಉದ್ದೇಶಪೂರ್ವಕವಾಗಿ ಹೇಳೋದನ್ನ ಅಥವಾ ಸತ್ಯವನ್ನು ಹೇಳಿದಾನೆ ಅಂತ ಅನ್ನೋದೇ ಆದರೆ, ಆ ಒಂದು ಮಾಸ್ ಸಾಮೂಹಿಕ ಕೊಲೆಗಳನ್ನು ಮಾಡಿಸಿದವರು ಯಾರು? ಯಾಕೆ ಮಾಡಿಸಿದ್ರು? ಇದ್ರ ಹಿಂದೆ ಯಾವ ಗ್ಯಾಂಗ್ ಇದೆ? ಯಾವ ಜಾಲ ಇದೆ? ಈ ಜನರು ಯಾವ ಕುಟುಂಬಕ್ಕೆ ಸಂಬಂಧಪಟ್ಟವರು? ಅವರ ಹೆಸರೇನು? ಎಲ್ಲಿಯವರು? ಇದೆಲ್ಲವೂ ಕೂಡ ರಾಜ್ಯದ ಜನರ ಮುಂದೆ ತೆರೆದಿಡುವ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು. ಈಗ ವರದಿ ಕೈ ಸೇರಿದೆ. ಎಲ್ಲರೂ ಕೂಡ ಕಾಯ್ತಾ ಇದ್ದರು SIT ಅಂತಿಮ ವರದಿ ಬರಬೇಕು ಅಂತ. ಈಗ ಸತ್ಯಗಳನ್ನು ಹೇಳುವ, ಸತ್ಯವನ್ನು ಪ್ರದರ್ಶಿಸುವ ಕೆಲಸ ಸರ್ಕಾರದ್ದು ಮತ್ತು ನ್ಯಾಯಾಲಯದ ಪ್ರೋಸೆಸ್ಸನ್ನು ಕಾಯುವಂಥ ಜವಾಬ್ದಾರಿ ಜನರದ್ದು ಕೂಡ ಆಗಿದೆ. ಯಾಕೆ ಅಂದರೆ, ಈ ರೀತಿ ಹತ್ಯಾಕಾಂಡಗಳು ನಡೆದಿದ್ದು ನಿಜವೇ ಅನ್ನೋದೇ ಆದರೆ ಬಿಡಬಾರ್ದು. ಮನುಷ್ಯರ ಬದುಕುವ ಹಕ್ಕನ್ನೇ ಕಿತ್ಕೊಳ್ತಾರೆ, ಹೆಣ್ಣು ಮಕ್ಕಳನ್ನು ಅಮಾನುಷವಾಗಿ ಕೊಲೆ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ. ಅವರು ಜನರ ಜೀವಗಳಿಗೆ ಬೆಲೆ ಇಲ್ಲ ಅಂತ ಅನ್ನೋದಾದರೆ, ಆ ಮೃಗಗಳು ಯಾರು? ಆ ಮೃಗಗಳನ್ನು ಕಾನೂನಿನ ವ್ಯಾಪ್ತಿಗೆ ಒಳಪಡಿಸಿ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಿಸದೇ ಇದ್ದರೆ ನಾಗರಿಕ ಸಮಾಜ ಅಂತ ಅನ್ಸ್ಕೊಳ್ಳೋದಿಲ್ಲ. ಆಮೇಲೆ ಸರ್ಕಾರ ಇದೆ ಅಂತ ಅನ್ಸ್ಕೊಳ್ಳಲ್ಲ, ಪೊಲೀಸ್ ಇಲಾಖೆ ಇದೆ ಅಂತ ಅನ್ಸ್ಕೊಳ್ಳಲ್ಲ, ಆಮೇಲೆ ನ್ಯಾಯ ಇದೆ ಅಂತ ಅನ್ಸ್ಕೊಳ್ಳಲ್ಲ. ಇದು ಅವರು ಎಷ್ಟೇ ಪ್ರಭಾವಿಗಳಾಗಿರಲಿ, ಅವರು ಯಾರೇ ಆಗಿರಲಿ, ಅವ್ರು ಎಂಥವರೇ ಆಗಿರಲಿ, ಇದು ನಿಜವೇ ಆಗಿದ್ದರೆ, ಹತ್ಯಾಕಾಂಡ ನಡೆದಿದ್ದು ನಿಜವೇ ಆಗಿದ್ದರೆ ಅವರನ್ನು ಮಾತ್ರ ಬಿಡಬಾರದು. ಯಾಕೆ ಬಿಡಬೇಕು? ಮನುಷ್ಯರ, ಇನ್ನೊಬ್ಬರ ಜನಸಾಮಾನ್ಯರ ಬದುಕುವ ಹಕ್ಕನ್ನೇ ಕಿತ್ಕೊಳ್ತಾರೆ ಅಂತಂದರೆ, ಅವ್ರ ಮೇಲೆ ಅಮಾನುಷವಾದ ದಾಳಿ ಮಾಡ್ತಾರೆ ಅಂತ ಅನ್ನೋದಾದರೆ, ಇವರು ಈ ಭೂಮಿ ಮೇಲೆ ಬದುಕೋದಕ್ಕೆ ಅನರ್ಹರು. ಅಂಥ ದುಷ್ಟರನ್ನು, ಅಂಥ ಯೋಗ್ಯರನ್ನು ಪತ್ತೆ ಹಚ್ಚಿ ಹೆಡೆಮುರಿ ಕಟ್ಟಿ ಕಾನೂನಿನ ಶಿಕ್ಷೆಗೆ ಒಳಪಡಿಸಲೇಬೇಕು. ಇಲ್ಲಾಂದರೆ ಇದೇ ರೀತಿ ಎಷ್ಟೋ ಜೀವಗಳು ಮತ್ತೆ ಬದುಕನ್ನು ಕಳೆದುಕೊಳ್ಳುವ ಸಾಧ್ಯತೆಗಳಿವೆ. ಇವ್ರಿಗೆ ಸಲೀಸಾಗ್ಬಿಡುತ್ತೆ. ಕಾನೂನು ನಮಗೇನು ಮಾಡ್ಕೊಳಕ್ಕಾಗಲ್ಲ, ಇದು ನಮ್ಮನ್ನೇನು ಮಾಡ್ಕೊಳಕ್ಕಾಗಲ್ಲ, ನಾವೆಲ್ಲವನ್ನು ಮೀರಿದವರು ಅನ್ನುವಂಥ ಮದಕ್ಕೇರ್ಬಿಡ್ತಾರೆ. ಆ ಮದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರುವಂಥ ಸಂವಿಧಾನದ ಹೊಡೆತವನ್ನು ಅವ್ರಿಗೆ ಕೊಡಲೇಬೇಕು. ಆ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು, ನ್ಯಾಯಾಲಯ ಮಾಡುತ್ತೆ ಅನ್ನೋ ನಿರೀಕ್ಷೆ ಇದೆ. ನೋಡೋಣ ಆ ವರದಿ ಏನು ಹೇಳುತ್ತೆ ಅನ್ನೋದು. ಆ ವರದಿಯಲ್ಲಿ ಏನಿದೆ, ಏನು ಸ್ಫೋಟಕ ವಿಚಾರಗಳಿವೆ, ಸತ್ಯಾಂಶಗಳಿವೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಇನ್ನೂ ಮತ್ತೆ ನಿಗೂಢವಾಗಿ ಮುಚ್ಚಿ ಸಮಯವನ್ನು ತಳ್ಳುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬಾರ್ದು. ಸತ್ಯ ಬರಬೇಕು, ನೊಂದವ್ರಿಗೆ ನ್ಯಾಯ ಸಿಗಬೇಕು, ಮತ್ತೆ ಯಾವುದೇ ಅಮಾಯಕರು, ಜನಸಾಮಾನ್ಯರು ಬದುಕುವ ಹಕ್ಕನ್ನು ಕಳೆದುಕೊಳ್ಬಾರ್ದು. ಈಗಾಗಲೇ ಸೌಜನ್ಯಳಿಗೂ ನ್ಯಾಯ ಸಿಗುವ ದಿನಗಳು ಶುರುವಾಗಿವೆ. ಸುಪ್ರೀಂ ಕೋರ್ಟ್ನಲ್ಲಿ 21ನೇ ತಾರೀಕು ವಿಚಾರಣೆ ಶುರುವಾಗುತ್ತೆ. ಬಹುಶಃ ಮರುತನಿಖೆಗೆ ಸುಪ್ರೀಂ ಕೋರ್ಟ್ ಕೊಡುವ ಸಾಧ್ಯತೆಗಳಿವೆ. ಈ ಪ್ರೊಸೆಸ್ಸು ಕೂಡ ಬಂದಿದೆ. ಒಟ್ಟಾರೆಯಾಗಿ ನೊಂದವರಿಗೆ ನ್ಯಾಯ ಸಿಗಲಿ, ಬದುಕನ್ನು ಕಳೆದುಕೊಂಡಂಥ ಆತ್ಮಗಳಿಗೆ ಒಂದು ಸದ್ಗತಿ ಸಿಗಲಿ, ಆ ಕುಟುಂಬಗಳಿಗೊಂದು ಸಾಂತ್ವನ ಸಿಗಲಿ. ಇನ್ನು ಮುಂದೆ ಯಾವುದೇ ಅಮಾಯಕ ಜೀವಗಳು ಬಲಿಯಾಗದಿರಲಿ ಅನ್ನೋದು ನಮ್ಮೆಲ್ಲರ ಆಶಯ. ಏನಂತೀರಿ? ನಮಸ್ಕಾರ.